ಇವತ್ತು ನಾನು ತೋರಿಸ್ತಾ ರೆಸಿಪಿ ಯಮ್ಮಿ ಆ್ಯಂಡ್ ಟೇಸ್ಟಿ ಪಾಸ್ತಾ. ಸೊ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಬಾಣಲಿಗೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಒಂದು 2 ಗ್ಲಾಸ್ ನೀರು ಹಾಕ್ಕೊಬೇಕು. ಇದಕ್ಕೆ ನಾನು 1 ಕಪ್ ಪಾಸ್ತಾ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಬೇಯಿಸ್ಕೊಳಕ್ಕೆ ಎಷ್ಟು ಬೇಕೋ ಉಪ್ಪು ಅಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಬೇಯಿಸ್ಕೊಬೇಕು. ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಬೇಕು. ಅದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಸೊ ನೀವು ನೋಡ್ಬೋದು ಇವಾಗ ಕುದಿ ಬರ್ತಾ ಇದೆ. ಸೊ ಇದು ಕುದೀತಾ ಇದೆ ಇವಾಗ. ಸೊ ನೀವು ಮೊದಲೇ ನೀರನ್ನ ಬಿಸಿಗೆ ಇಟ್ಬಿಟ್ಟು ನೀರು ಕುದಿ ಬಂದಮೇಲೂ ಪಾಸ್ತಾ ಹಾಕೊಬೋದು, ಇಲ್ಲಾಂದರೆ ಈ ರೀತಿಯೂ ಮಾಡ್ಬೋದು. ಸೊ ಆ ರೀತಿ ಮಾಡಿದ್ರೆ ನೀರು ಕುದ್ದಾದ್ಮೇಲೆ ಪಾಸ್ತಾ ಹಾಕೊಂಡ್ರೆ ಬೇಗ ಆಗುತ್ತೆ. ಸೊ ನಾನು ಆ ಥರ ಏನು ಮಾಡಲಿಲ್ಲ. ಸೊ ಡೈರೆಕ್ಟಾಗಿ ನೀರಿಗೆ ಎಲ್ಲ ಒಂದೇ ಸರಿ ಹಾಕಿ ಈ ಥರ ಬೇಯಿಸ್ಕೊತಾ ಇದ್ದೀನಿ. ಸೊ ಇದೊಂದು 10 ನಿಮಿಷ ಬೇಯಬೇಕಾಗತ್ತೆ. ಸೊ ಇದು ಆಲ್ಮೋಸ್ಟ್ ಇವಾಗ ಆಗಿದೆ, ನೀವು ನೋಡ್ಬೋದು. ಸೊ ಈ ಥರ ಆಗಿದೆ, ಸಾಫ್ಟ್ ಆಗಿರುತ್ತೆ. ಸೊ ಇವಾಗ ನಾನು ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಒಂದು 5 ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಸೊ ಇದಕ್ಕೆ ಕಟ್ ಮಾಡ್ಕೊಂಡಿರೋದು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೆ. ಬೆಳ್ಳುಳ್ಳಿ ಒಂದು 4 ಎಸಳು ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ 1 ತೊಗೊಂಡಿದ್ದೀನಿ. ಇದಕ್ಕೆ 1 ಈರುಳ್ಳಿ ಹಚ್ಚಿಟ್ಕೊಂಡಿರೋದು ಹಾಕ್ಕೊಂಡೆ. ಸೊ ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಹಾಕ್ಕೊಬೇಕು. ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸೊ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಬೇಯಷ್ಟು ಹಾಕ್ಕೊಬೇಕು. ಸೊ ನೀವು ನೋಡ್ಬೋದು ಈರುಳ್ಳಿ ಫ್ರೈ ಆಗಿದೆ. ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಸೊ ಇವಾಗ ನೀವು ನೋಡ್ಬೋದು ಫ್ರೈ ಆಗಿದೆ ಇದು. ಇವಾಗ ನಾವು ಇದಕ್ಕೆ ಸಾಸ್ ಎಲ್ಲ ಹಾಕ್ಕೊಂಬಿಡೋಣ. ಸೊ ಮೊದಲನೇದಾಗಿ 1/2 ಸ್ಪೂನ್ ಟೊಮೆಟೊ ಸಾಸ್ ಹಾಕ್ಕೊಂಡೆ, ಮತ್ತು 1/2 ಸ್ಪೂನ್ ಪಾಸ್ತಾ ಸಾಸ್ ಹಾಕ್ಕೊಂಡೆ, 1/2 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಾವು ಎಲ್ಲ ಸಾಸ್ನ ಸ್ಟಾರ್ಟಿಂಗಲ್ಲಿ 1/2 ಸ್ಪೂನೇ ಹಾಕ್ಕೊಳೋಣ, ಯಾಕಂದರೆ ಪಾಸ್ತಾ ಹಾಕ್ಕೊಂಡ್ಮೇಲೆ ನಾವು ಮತ್ತೆ ಸಾಸ್ ಹಾಕ್ಕೊಬೇಕಾಗತ್ತೆ. ಯಾಕಂದರೆ ಬರೀ ಈರುಳ್ಳಿ ಕ್ಯಾಪ್ಸಿಕಮ್ಗೆ ಅಂಟಿರುತ್ತೆ ಸಾಸು. ಸೊ ಪಾಸ್ತಾ ಕಮ್ಮಿ ಅನಿಸುತ್ತೆ. ಸೊ ಅದರಿಂದ ಪಾಸ್ತಾಗೆ ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಅಂಟುತ್ತೆ. ಸೊ ಇದಿವಾಗ ನಾವಿವಾಗ ಬೇಯಿಸಿಟ್ಕೊಂಡ್ರೆ ಪಾಸ್ತಾ ಹಾಕ್ಕೊಂಡೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ನೋಡ್ಬೋದು ಕಲರೆಲ್ಲ ಕಡಿಮೆ ಇದೆ, ಅಂದರೆ ಸಾಸ್ ಅಗತ್ಯ ಇದೆ. ಸೊ ಅದರಿಂದ ಇವಾಗ ಮತ್ತೆ ಸಾಸ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು 1/2 ಸ್ಪೂನ್ ಮತ್ತು ಟೊಮೆಟೊ ಸಾಸ್ ಹಾಕ್ಕೊಂಡೆ, ಮತ್ತು 1 ಸ್ಪೂನ್ ಪಾಸ್ತಾ ಸಾಸ್ ಹಾಕ್ಕೊಂಡೆ. ಸೊ ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸಾಸ್ ಎಲ್ಲ ಒಂದೊಂದು ಕಡೆ ಅಂಟಿರುತ್ತೆ, ಇನ್ನೊಂದು ಕಡೆ ಅಂಟಿರಲ್ಲ. ಸೊ ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕೊನೆಯದಾಗಿ ಆರಿಗ್ಯಾನೋ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಫೈನಲ್ ಆಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಪಾಸ್ತಾ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.